ಕನ್ನಡ ಕೇಳ್ತೀವಿ ಏನಾಗೈತಿ ಒಂದು ಚೋಳ ಕಡೆ ಬಂದೆ ಒಂದು ಹಾವರ ಕಡೆ ಬಂದಾಗಿತ್ತ ನೀನು ಮಾಡ್ಕೊಂಡ 3 ಪುಟ್ಟಿ ತಿನ್ನಾಕತ್ತೀನಿ ನಾವು ಕಡ್ದ್ರ ನೀ ಸಾಯ್ತೇವ ನೀನು ಹೊಡ್ತಕ್ಕೆ ಹಾವು ಮಾತಾಡಿ ಹಿಂಗೆ ಹಿಂಗೆ ಹೋಗುತ್ತೆ ಅದು ಗೊತ್ತು ಅದಕ್ಕಿಂತ ಹೆಚ್ಚಕ್ಕೆ ಆಡಿದಿ ಈಗ ಬಾಯ್ ಬಿಟ್ಟು ಹೇಳೇನ ನಿಮ್ಮ ಮನಸ್ಸನ್ನು ಮುಟ್ಟಿ ನೋಡಿಕೋ ನನಗೆಲ್ಲ ಏನು ನೀರಿಲ್ಲ ಶಕ್ತಿ ಇಲ್ಲ ತಾಕತ್ತಿದ್ರು ಕಿವಿ ಮುಟ್ಟು ಸಾಕು ಕಿವಿ ನಲಕ್ ಬಿಡ ನಾನು ಚಟ್ಟ ಚೂಟ ಮಾಡಿಕ ಬಂಗಾರದಿ ಬಾಯಿ ಮಾಡಿದ್ರೆ ಚಲೋ ಆತಿ ಕೃಷಿಯಲ್ಲಿ ಎಲ್ಲ ಹೋದ್ರೆ ಬಂಗಾರಿ ನಿಜ ಹೇಳ್ಬೇಕಂದ್ರೆ ನಿನ್ನ ಫೇಸ್ ಕಟ್ಟೆ ಚೇಂಜ್ ಆಗಿದೆ ಸುಭಾಷ ಹೇಳ್ತಿದ್ದೆ ಮುಂದೆ ಬಗ್ಗಕ್ಕಾಗಲ್ಲ ನಮ್ ಬರ್ತಿದ್ದೆ ನಮಗ್ ಗೊತ್ತು ಮತ್ತೆ ನೀನೇ ಹೇಳಿ ಏನು ಗುಂಡ ಹಂಗೆ ನಿಂತ್ಕೊಂಡಿದ್ದಲ್ಲೋ ಸ್ವಲ್ಪ ಕರೋದು ಅನ್ನೋದು ಐತಿಲ್ಲ ನಿನಗೆ ಪಕ್ಕ ಪಕ್ಕನಾಗತ್ತೈತೆ ಅಂತ ಉಗ್ಗು ತಣ್ಣೀರು ಉಗ್ಗು ಉಗ್ಗುತ್ತೀಯ ನಾನು ಉಗ್ಗಂದೆ ಮತ್ತೆ ನೀ ಎದಕ್ಕೆ ಬಂದೆ ಹೆಂಗ್ ಕಡಿತು ಯಾವಾಗ ಕಡಿತು ಎಷ್ಟನೇ ಕಡಿತು ಯಾರಿಗೆ ಕಡಿತು ನಿಮ್ಗೆ ಫೋನ್ ಹಚ್ಚಿತ್ತಂತ ನಿಮ್ದು ಸ್ವಿಚ್ ಆಫ್ ಬ್ಯಾಟ್ರಿ ಲೋ ಆಗಿರ್ಬೇಕು ನೋಡು ನಿನ್ನ ಪಾಪ ಏನು ಚೋರ್ ಕಡಿಬೇಕ ಕಾರಣ ಬೇಕಲ್ಲ ಮತ್ತೆ ಅದು ಸಣ್ಣ ಪುಟ್ಟ ಆಗಿತ್ತು ಇದು ದೊಡ್ಡದೇ ಆಗ್ತಿತ್ತು ಮೆಟ್ಟಿ ಮೆಟ್ಟಿಲೆ ಹೊಡೆದಾಡಿದ್ವಿ ಅಲ್ಲೂರಿಗೆ ಹೋಗಿತ್ತ ನಾವು ಸಾಲಾಗಿದ್ದು ಹೊಡೆದಾಡಕ್ಕ ಮತ್ತೆ ಫೋನ್ ಹಚ್ಚಿ 4 ಮಂದಿನ ಕರೆಸಿ ಅವ್ರ ಮೆಟ್ಟಕೊಂಡು ಹೊಡೆದಾಡಿದ್ವಿ ನನಗೆ ಹಚ್ಚಬೇಕಾಗಿತ್ತು ನಿಮ್ದೇ ಒಟ್ಟ ಫೋನ್ ಹತ್ತಲಾಗಿತ್ತು ಯಾಕೋ ಇಲ್ಲ ನನ್ನ ಮನೆದು ಅಂತ ನನ್ನ ಮೆಟ್ಟು ಹೊಡೆದವ ಜಗಳ ಮಾಡಿದೀವ್ರಿ ರೆಡ ಎತ್ತಿದ್ದು ಊಟ ಮಾಡಿ ಲುಕಿಸ್ ನೋಡಿ ಬಾಯಿ ತರ್ಕೊಂಡು ಬಿದ್ದು ಬಿಡ್ತು ಜಗಳ ಮಾಡೋದು ಅದಕ್ಕೆ ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ರೆ ಮಾಡೋಕ್ಕೋಸ್ಕರ ಜಗಳ ಮಾಡ್ತಾನದು ನಾ ಬರೀ 5 ಹೋಳಿಗೆ ತಿಂದು ಉಪವಾಸ ಮಾಡ್ಕೊಂಡಿದ್ದೆ ಹೇಳ್ತೇವ 5 ಹೋಳಿಗೆ ತಿಂದಿದ್ದೆ ಬರೀ ಕಡಿಮೆ ಸಾಕ ಜಗಳ ಮಾಡಿದಾಗ 5 ಹೋಳಿಗೆ ಅಲ್ಲಿ ಸಾಲ್ತದೆ ನೀನು ಮೊದಲಿಗೆ 2 ದಿನಾಗ ಆಗೈತದೆ ನೀನು ತಿಂದು ಖಾಲಿ ಆದ್ಮೇಲೆ 5 ಇದ್ವಲ್ಲ 5 ತಿಂದಿನ ಕಣಿಸೈತೆ ಅಷ್ಟೇ ಅದೇ 3 ಗಂಟೆ ಕೆಚ್ಚರಾತ 3 ಗಂಟೆ ಮತ್ತೆ ಯಾಕೆ ಅಯ್ಯ ಸಾಂತ ದುಕ್ಕೊಂಡ ಆಗ್ಬಿಟ್ಟೈತೆ ಮನಗಂಡ ಆ ಜಗಳ ಆಡಿದ ನೆನಪಾಗಿ ಆಗಿ ಅದಕ್ಕೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದೆ ಆದ್ರೂ ಉಪ್ಪಿಟ್ಟು ಮಾಡ್ಕೊಂಡೆ ಅರ್ಧ ಕೆಜಿ ಉಪ್ಪಿಟ್ಟ ಒಂದ ಪ್ಲೇಟ್ಗೆ ನಮಗೆ ಗಚ್ಚು ಹರಿಸಿದಂಗ ಆಕೈತಿ ಹೊಟ್ಟೆಗ ಎಂತ ಚೋಳು ಕಡಿದಿರ್ಬೇಕು ಈ ನಮೂನಿ ಕತ್ತರಿಸ್ಬೇಕಾದ್ರೆ ನೀನು 5 ಗಂಟೆ ಮತ್ತೆ ಒಟ್ಟ ಚೋಳು ಕಡ್ದದ ತಪ್ಪಾಗಿತ್ತು ಅದು ಎಬ್ಸೆ ಹಂಗ ಅದು ಸಂತಿಗೆ ಹೋದಾಗ ಧೂಳ ಬಿದ್ದೀವಲ್ಲ ಅಂತ ಕೊಟ್ಟು ತಿಂಡಿ ತರ್ತಾನೆ ಗೊತ್ತಿಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ ನೀನು ಗೃಹಿಣಿ ಅಲ್ಲ
ಬರೋಬ್ಬರಿ ಬೆಳತನಕ ಬೀಸು ಗಿರಿನಿ ಇಷ್ಟೆಲ್ಲ ಬೀಸು ಮತ್ತೆ ಉಪವಾಸ ಐತಲ್ಲ ಅದು ಇಷ್ಟು ತಿನ್ಬೇಕಾದ್ರ ಆ ಚೋಕ್ ಕಡ್ದಾರೆ ಹೆಂಗಿರ್ಬೇಕಾದ್ರೆ ಅಯ್ಯ ಚೋಳರಿ ಇತ್ರಿ ಪಂಡಿತ್ರ ಬಾ 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 ಕರ್ರಗ ಮಾಡು ಹ್ಮ್ ಅದ್ರ ಮೇಲೆ ಇಟ್ಟಿಟ್ಟು ಕೂತು ಬಂದಿತ್ತು ಹೌದ ಬ್ಲೇಡ್ ಸಿಕ್ಕಿರ್ಲಿಲ್ಲ ಅದಕ್ಕೆ ಏನು ಇಲ್ಲಪ್ಪ ಅದು ಹೋದಾಗ ಕಟಿಂಗ್ ಶಾಪ್ ಬಂದಿದ್ದು ಅಂತ ಆಕೆ ಚೋಳ ಕಡಿಮೆ ಚಿಂತಿಲ್ಲ ಕಟಿಂಗ್ ಮಾಡಿಸೈತೇನೋ ಡೀಲ್ ಮಾಡಿಸೈತೇನೋ ಇಲ್ಲ ಬೇರೆ ಕಟ್ಟಿಂಗ್ ಹೊಡಿಸ್ಬೋದಾಗಿತ್ತು ನಿಮ್ಮ ಹಕ್ಕುಲಿ ಕಟಿಂಗ್ ಮಾಡಿಸಿದ್ದ ಸಾಯ್ತಾಳ ಆಕಿ ಇನ್ನೊಂದು 5 ನಿಮಿಷನಾಗ ಆಕಿ ಆಯ್ತು ಮಣ್ಕಾಲ ಮಟ್ಟ ನಾನು ಸೇರ್ತದು ನಾನ್ ಸಾಯಂಗಿಲ್ಲ ತಗೋರಿ ನೀವೇನ್ ಚಿಂತೆ ಮಾ ಒಂದ್ 4 ಮಂದಿ ತಗೊಂಡ ಸಾಯಂಗಿಲ್ಲ ಅದ್ರಾಗ ನಾನು ಲೆಕ್ಕದಾಗ ಇದೀನಿ ಹೋದ್ರೆ ಟೈಮ್ ಪಾಸ್ ಆಗಂಗಿಲ್ಲ ಒಬ್ಬಕ್ಕೆ ಎಟ್ಟರ್ ಕುಂದ್ರದ ನಾಟಕ ನೀನು ಒಯ್ದು ಮ್ಯಾಗ ಹೋಗೋದ ಬೇಡ ಅಂತ ನಾನು ಮತ್ತೆ 4 ಮಂದಿ ಹೋಗಿದ್ದರಿಂದ ಹೋಗೋದ ಬೇಡ ಹೌದು ಅದಕ್ಕೆ ಈಗ ಸಾಯಂಕಾಲ ಆಶ್ರಮ ಬಂದು ಚಿಕಿತ್ಸೆ ಮಾಡ್ತೀನಿ ಆಗಲ್ಲ ಆಗ ಸಾಯಂಕಾಲ ಎಲ್ಲ ನನ್ ಬರೋಕ್ಕಾಗಲ್ಲ ಅಲ್ಲಿ ಚಿಕಿತ್ಸೆ ಮಾಡ್ಬೋದು ಏನ್ ಚಿಕ್ಕಿ ಚಿಕ್ಕಿ ಮಾಡ್ತೀಯ ಆಯ್ತು ಕನ್ಸಲ್ಟ್ ಅಮ್ಮ ಯಾಸಾಗ್ತ ಅಯ್ಯಯ್ಯೋ ಯಾವ ಸಾಯ್ತು 3 ತಿಂಗಳ ಕಡಿದ ಜಾಗಕ್ಕೆ ಮಲ ಮಜ್ಜಿ ಇದ್ರ ತಿಕ್ಬೇಕು ಆಮೇಲೆ 3 ತಿಂಗಳ ಹೊಟ್ಟೆ ಒಳಗೆ ಮಾತ್ರೆ ಕೊಡ್ಬೇಕು ಆಮೇಲೆ 3 ತಿಂಗಳ ಇಂಜೆಕ್ಷನ್ ಮಾಡಬೇಕು ಮುಗಿತ 9 ತಿಂಗಳು ಹಂಗೆ ಇದು ಡೆಲಿವರಿ ಖರ್ಚು ನಿಮ್ಮದ ನಂದು ಎಲ್ಲಿ ಬಂದ್ರೆ ಅಲ್ಲಿಗೆ ಹೋಗ್ಬೇಕು ಅಲ್ಲ ನೀವು ಏನಾರು ಮಾಡಿ ಮತ್ತೆ ಅಲ್ಲಿ ನರ್ಸ್ ಬೈಗೆಲ್ಲ ಟಿಪ್ಸ್ ನಾನು ಕೊಡವ ಅವ್ರು ಇದ್ದಿದ್ದು ಮತ್ತೆ ಆಮೇಲೆ ಕೂಸ್ ಕೊಡಂಗಿಲ್ಲ ಅದು ಏಯ್ ಹಾಗಂದ್ರು ನಾವು ಇಷ್ಟು ಔಷಧಿ ಉಪಚಾರ ಮಾಡಿಬಿಟ್ಟು ಅಂದ್ರೆ ಮುಂದೆ ಚೋಳು ಕಡಿಯೋದಿಲ್ಲ ಕಡಿದ್ರು ಏರುವುದಿಲ್ಲ ಒಂದು ವೇಳೆ ಏರಿದ್ರು ಯಾರಿಗೂ ಗೊತ್ತಾಗಲ್ಲ ಗೊತ್ತಾಗತ್ತ ಪಂಡಿತ ಅವತ್ತು ಹೋದಾಗ ನೀವು ಉಳಿಯಂಗಿಲ್ಲ ಆಮೇಲೆ ಬರ್ರಿ ಅಲ್ಲಿ ಆಸಕ್ತಿ ಮೊನ್ನೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಕೊಪ್ಪಳಕ್ಕೆ ಹೋಗಿದ್ವಿ ಅಲ್ಲಿ ನಮ್ಮ ಗುರುಗಳಂದ್ರೆ ಮೂರ್ತಿಯವರು ಅವರು ಒಂದು ಮಂತ್ರ ಹೇಳ್ಕೊಟ್ರೆ ಆ ಮಂತ್ರದ ಉದ್ದೇಶ ಏನಪ್ಪ ಅಂತಂದ್ರೆ ಗಂಡಸರಿಗೆ ಕೇಳಿಸ್ಕೊಳಂಗಿಲ್ಲ ನಿಜ ಮತ್ತೆ ನೀವು ನಾವು ವೈದ್ಯರು ಮೇಲಾಗಿ ಬ್ರಹ್ಮಚಾರಿಗಳು ನಾವು ನೀವು ನಿಮ್ಮಪ್ಪ ಅವನು ಬ್ರಹ್ಮಚಾರಿ ನಿಮ್ಮಪ್ಪನಪ್ಪ ಅವನು ಬ್ರಹ್ಮಚಾರಿ ನಿಮ್ಮಜ್ಜ ಅವನು ಬ್ರಹ್ಮಚಾರಿ ನೀವು ಹೊಸರು ಬ್ರಹ್ಮಚಾರಿ ಆದ್ರ ಪ್ರಶ್ನೆ ಒಳ್ಳೇದ ಆದ್ರೆ ನಾವು ಆ ತರ ಬ್ರಹ್ಮಚಾರಿಗಳಲ್ಲ ಬ್ರಹ್ಮನ್ ವ್ರತ ಪಾಲಿಸುವಂತ ಬ್ರಹ್ಮಚಾರಿಗಳು ಬ್ರಹ್ಮನ ಕೆಲಸ ಏನ್ರಿಪ್ಪ ಸೃಷ್ಟಿ ಮಾಡೋದು ನಮ್ಮ ಕೆಲಸ ಏನ್ರಿಪ್ಪ ದವಾಖಾನೆ ಫುಲ್ ಮಾಡೋದು ಟಿವಿ ಮುಂದೆ ಇವೇ ಓ ಶಿರಾಳ ಕೊಪ್ಪದಾಗ ಆಮ್ಲೆಟ್ ಗಾಡಿ ತಂದಿದ್ದೆ ಚೆನ್ನಾಗಿ ಹಿಂಗಲ್ರು ಇದು ಮಂತ್ರ ನಿನ್ ಗೊತ್ತಾಗ ಮಾತಲ್ಲ ಸುಮ್ಮನೆ ನಿಂತ್ಕೊಳ್ಳು ನೀನು ಓ ಬಿದ್ದೈತಿ ಒಳಗೆ ಹಾಕಿ ಇಲ್ಲ ವಯಸ್ಸು ಹೋದ್ಮೇಲೆ ನನಗೆ ಗೊತ್ತಾಗೋದಿಲ್ಲ ಹೊರಗೆ ಒಟ್ಟ ಗೊತ್ತಾಗಲ್ಲ ಯಾರ ಪಕ್ಕದವ್ರು ಹೇಳ್ಬೇಕು ಪಂಡಿತರು ಹೊರಗೆ ಬಿದ್ದೈತಿ ಒಳಗೆ ಹಾಕ್ತಾ ಸುಮ್ಮನೆ ಓಂ ರಾಮ್ ಹ್ರೀಂ ರೂಂ ಫಟಾಫಟ್ ಭವಿಷ್ಯ ಐಬಿ ರೂಮ್ ನಂಬರ್ 3 ಮೊದಲ ಆರದಾಗ ಇದ್ರಲ್ಲ ಮೆಟ್ಟ ಹೆಂಗೆ ಹೊಡೆದ್ರಲ್ಲ ಬಂಗಾರಿ ಹಚ್ಚಿ ಬೇಕಾಯ್ತು ಹೇಳ್ತೀನಿ ನಾನು ಒಟ್ಟು ನಿದ್ರಕ್ಕಾಗಲಿ ಗದ 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 ಹಿಡಿತಾವ ಕಾಲು ಬಿಡುತ್ತೆ ನನ್ನ ಪರಿಸ್ಥಿತಿ ಈಗ 2 ದಿವಸ ಆಯ್ತು ಇವತ್ತಿಗೆ ಹಚ್ಚಿ 20 ಸಲ ಹೋಗಿರ್ಬೇಕು ನಾನು ಹಿಂಗಾಗಿ ಇದನ್ನ ಯಾಕೆ ಖಾಲಿ ಮಾಡಿದೆ ಇದನ್ನ ಯಾಕೆ ಖಾಲಿ ಮಾಡಿದೆ ಅದು ಅಳಿಗಾಡ್ಸಿರಲ್ಲ ಹೊಲಸಾಗಿತ್ತಲ್ಲ ನೀರು ಚೆಲ್ಲಿ ಅದನ್ನು ಕುಡ್ಲಿಕ್ಕೆ ಹೋಯಕತ್ತಿದ್ದೆ ನಾನು ನಿನ್ನ ಕೆಪಾಸಿಟಿ ಹೌದು ನೀವು ಹೆಂಗ್ ಮಾಡ್ತೀರಿ ನೀರಿಲ್ಲ ನಾವು ಸಣ್ಣವಿದ್ದಾಗಿಂದ ಅಭ್ಯಾಸ ಐತೆ ಪೇಪರ್ ತಗೊಂಡ್ಬರ್ತೀವಿ ಹಾಲು ಹಿಂಗೆ ಹಾಕ್ತೀರಿ ಆರಾಮತ್ತ ನಡಿ ಹೋಗೋದು
ವಿಷ ಇಟ್ಟು ಪ್ರಕೃತಿ ಆಗೈತೆ ನನಗೆ. ಹೇಳ